ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ಲೀಸ್ ವೇದಾಂತ್, ಏನಾದರೂ ಹೇಳು. ಯಾರು ಲಾಯರ್ ಸಿಗದೆ ಇದ್ರೆ ಏನಂತೆ? ನಾಳೆ ಮಂಜು ಅಪ್ಪ ರಿಲೀಸ್ ಆಗೋದಂತೂ ಗ್ಯಾರಂಟಿ. ಅದನ್ನ ಯಾರ ಕೈಲೂ ತಪ್ಪಿಸೋದಕ್ಕಾಗಲ್ಲ. ಅಗ್ರಜ, ಹಾಗಾದ್ರೆ ಈ ಕೇಸ್ನ ನೀನ್ ಹ್ಯಾಂಡಲ್ ಮಾಡ್ತಿದ್ಯಾ? ಹಾಗಾದ್ರೆ ಇದು ನಮ್ಮ ಪರವಾಗಿ ಆಗತ್ತೆ. ರೀ, ನನಗೆ ಗೊತ್ತು ಈ ಪರಿಸ್ಥಿತಿಲಿ ನೀವು ರಾತ್ರಿ ಎಲ್ಲ ನಿದ್ದೆಗೆಟ್ಟು ತಿಂಡಿನೂ ತಿಂದಿರಲ್ಲ ಅಂತ. ಅದಕ್ಕೆ ನಿಮಗೋಸ್ಕರ ಕಟ್ಟಿಸ್ಕೊಂಡು ಬರ್ತಿದ್ದೀನಿ. ಬರೀ ಆದರೂ ನೀನು ಇಲ್ಲಿಗೆ ಬರಬಾರ್ದಿತ್ತು ಅಂತ ಅನ್ಸುತ್ತೆ. ರೀ, ನೀವನ್ನ ಈ ಥರ ಬಿಟ್ಟು ಮನೇಲಿರೋಕೆ ನನಗೆ ಮನಸ್ಸು ಬರಲಿಲ್ಲ ರೀ. ಇರೋಕ್ಕೆ ಆಗ್ತಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ನನ್ನ ಜೀವನದಲ್ಲಿ ಈ ಥರದ್ದು ಒಂದಿನ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬರೀ ಮಾಡದೇ ಇರೋ ತಪ್ಪಿಗೆ ಜೈಲ್ ಪಾಲಾಗಬೇಕಾಯ್ತು. ದೇವರಿಗೆ ನಮ್ಮನ್ನು ಕಂಡ್ರೆ ಅಸೂಯೆ ಅನಿಸುತ್ತೆ. ಅದಕ್ಕೆ ಹೀಗೆಲ್ಲ ಆಟ ಆಡಿಸ್ತಾ ಇದ್ದಾನೆ. ಅವನು ನಮಗೆ ಕಷ್ಟ ಕೊಡಬೇಕು, ಕಣ್ಣೀರಲ್ಲೇ ಕೈ ತೋಳಿಸ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ಮಾಡ್ಲಿ ಬಿಡ್ರಿ, ಇನ್ನು ಏನೇನು ಆಟ ಆಡಿಸ್ತಾನೋ ಆಡಿಸ್ಲಿ ಅವನು. ನಾನು ನೋಡ್ತೀನಿ. ಯಾರೇ ನಿಮಗೆ ತಿಂಡಿ ಕೊಡಕ್ಕೆ ಹೇಳಿದ್ದು? ಗೊತ್ತಿಲ್ಲ ನಿಮಗೆ ಹೊರಗಡೆಯಿಂದ ತಿಂಡಿ ತಂದು ಕೊಡಂಗಿಲ್ಲ ಅಂತ? ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಸರ್, ಅದು ನಮ್ಮ ಯಜಮಾನ್ರು. ರೇ, ಬರ್ರಿ ಇಲ್ಲೇ, ಕರ್ಕೊಂಡೋಗ್ರಿ ಇವ್ರನ್ನ. ಅಯ್ಯೋ, ಒಂದು ನಿಮಿಷ. ಇಲ್ಲ ಇಲ್ಲ ಇಲ್ಲ, ಒಂದು ನಿಮಿಷ, ಒಂದು 2 ನಿಮಿಷ ಕೊಡಿ ಸರ್. 2 ನಿಮಿಷ ಕೊಡಿ ಸರ್. ರೇ, ಹೇಳಿಲ್ವೇನೆ ಕೊಡಂಗಿಲ್ಲ ಅಂತ? 2 ನಿಮಿಷ ಸರ್, ಬರ್ತೀನಿ ಅಂತ ಹೇಳಿದ್ದಲ್ಲ. ಏಯ್, ಹೋಗ್ರಿ, ಕರ್ಕೊಂಡೋಗ್ರಿ. 2 ನಿಮಿಷ ಕೊಡಿ ಸರ್. 2 ನಿಮಿಷ ಕೊಡಿ. 2 ನಿಮಿಷ ಕೊಡಿ. ಬನ್ನಿಮ್ಮ. ಆಯ್ತು ಆಯ್ತು ಆಯ್ತು, ಬನ್ನಿಮ್ಮ, ಹಂಗೆಲ್ಲ ಬರಬಾರ್ದು. ನೀವು 1 ನಿಮಿಷ ಬಿಡ್ಬೇಕಾಗಿತ್ತು. ಬಿಡಕ್ಕಾಗಲ್ಲ ಅಮ್ಮ, ಬೈತಾರೆ ನಮಗೆ. ನಡೀರಮ್ಮ. ದೇವ್ರೆ, ನನ್ನ ಗಂಡನಿಗೆ ಒಂದು ತುತ್ತು ಅನ್ನ ಕೊಡಕ್ಕೂ ಬಿಟ್ಟಿಲ್ವಲ್ಲಪ್ಪ. ನಾನು ಅವ್ರನ್ನ ಇಲ್ಲಿ ಬಿಟ್ಟು ಎಲ್ಗೂ ಹೋಗಲ್ಲ, ಇಲ್ಲೇ ಇರ್ತೀನಿ.
ನನ್ನ ಗಂಡ ಯಾವ ತಪ್ಪು ಮಾಡಿಲ್ಲ. ಅವ್ರು ತುಂಬಾ ಒಳ್ಳೆಯವರು. ಎಂಥ ಕಷ್ಟದಲ್ಲೂ ಸ್ವಾಭಿಮಾನದಿಂದ ಜೀವನ ಮಾಡಿದ್ದಾರೆ. ಇಷ್ಟು ಬಡತನ ಇದ್ರು ಕಷ್ಟಪಟ್ಟು 2 ಹೆಣ್ಮಕ್ಳು ಮದುವೆ ಮಾಡಿದೀವಿ ಗೊತ್ತಾ ನಿಂಗೆ? ಅಂತ ಸಮಯದಲ್ಲೂ ಯಾರ ಹತ್ರನೂ ಕೈ ಚಾಚಿಲ್ಲ. ಎಲ್ಲರ ಹತ್ರ ಒಳ್ಳೆಯವರು ಅಂತ ಅನ್ನಿಸ್ಕೊಂಡಿದ್ದಾರೆ, ಸಹಿ ಅನ್ನಿಸ್ಕೊಂಡಿದ್ದಾರೆ. ಆದ್ರೆ ಈಗ ಯಾರೋ ಇವ್ರ ಮೇಲೆ ಕಳ್ಳು ಸಾಗಾಣಿಕೆ ಆರೋಪ ಹೊರಿಸಿ ಸಿಕ್ಕಾಕಿಸ್ಬೇಕು ಅಂತಾನೆ ಈ ತರ ಸಂಚು ಮಾಡಿದ್ದಾರೆ. ದೇವ್ರೆ, ಗೊತ್ತು ಅವ್ರು ಯಾವ ತಪ್ಪು ಮಾಡಿಲ್ಲ ಅಂತ. ಅವ್ರು ಯಾವ ತಪ್ಪು ಮಾಡಿಲ್ಲ. ಇವತ್ತೇನಾದರೂ ಸರಿ, ಅವ್ರು ನನ್ನ ಗಂಡನ್ನ ಬಿಟ್ಕೊಡೋವರೆಗೂ ನಾನು ಮಾತ್ರ ಇಲ್ಲಿಂದ ಕದಲಲ್ಲ. ಏನಾದರೂ ಆಗಲಿ, ಇಲ್ಲೇ ಕೂತಿರ್ತೀನಿ. ಈ ಥರ ಮಾಡೋದ್ರಿಂದ ನಮಗೆ ಕಂಪ್ಲೀಟಾಗಿ ಹೆಲ್ಪ್ ಆಗುತ್ತೆ. ಹೇಗಾದರೂ ಮಾಡಿ ಆ ಸೂಪರ್ವೈಸರ್ ಬಾಯ್ ಬಿಡಿಸ್ಬೇಕು. ಈ ಫೇಕ್ ವಿಡಿಯೋನ ಹೇಗೆ ಮಾಡಿದ್ರು ಅಂತ ವಿ ಮಸ್ಟ್ ಬಿ ಕೋಟ್. ಅದೇ ಹೇಗಣ್ಣ ಬಾಯ್ ಬಿಡಿಸೋದು? ಅವ್ರು ಹೇಳಬೇಕು ತಾನೆ. ಅದೇ ನನಗೂ ಗೊತ್ತಾಗ್ತಿಲ್ಲ. ಅದ್ಯಾ ಅಗ್ರಜ, ಒಂದು ಕೆಲಸ ಮಾಡೋಣ. ನನ್ನ ಫ್ರೆಂಡ್ ಒಬ್ಬ ಫೊರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಾನೆ. ಈ ವಿಡಿಯೋ ಬಗ್ಗೆ ಕೇಳಿದ್ರೆ ಅವನು ಹೇಳ್ಬೋದು. ನಿನ್ನ ಫ್ರೆಂಡಿನ ಹೆಲ್ಪ್ ಖಂಡಿತವಾಗ್ಲೂ ತಗೊಳ್ಳೋಣ. ಹೇಗಾದರೂ ಮಾಡಿ ಆ ಸೂಪರ್ವೈಸರ್ ಬಾಯ್ ಬಿಡಿಸ್ಬೇಕು. ಬಟ್ ಅದಕ್ಕೂ ಮೊದಲು ಮನೆ ಮುಂದೆ ಆಟೋನ ತಂದು ನಿಲ್ಸಿದ್ದು ಯಾರು ಅಂತ ಕಂಡುಹಿಡಬೇಕು. ಆಟೋ ನಿಲ್ಲಿಸ್ತವನು ಅಂದರೆ ಆ ವಿಡಿಯೋದಲ್ಲಿರೋ ತಾನೆ? ಅಫ್ಕೋರ್ಸ್ ವಿಕ್ರಾಂತ್, ಅವನು ಯಾರು ಅಂತ ಮೊದಲು ಕಂಡು ಹಿಡಿಬೇಕು. ಬಟ್ ಅವ್ನು ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ. ಪೊಲೀಸರನ್ನ ಕೇಳಿದ್ರೆ ಹುಡುಕ್ತಾ ಇದ್ವಿ, ವಿಲ್ ಟ್ರೈ ಬೆಸ್ಟ್ ಅಂತ ಹೇಳ್ತಾರೆ. ಅವನು ಸಿಕ್ಕಾಕೊಂಡ್ರೆ ಅರ್ಧ ಕೇಸ್ ಸಾಲ್ವ್ ಆದಾಗೆ. ವೇದಾಂತ್, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಪ್ರಜ್ವಲ್, ನಿಮ್ಮ ಡಿಟೆಕ್ಟಿವ್ ಸೋರ್ಸಿಂದ ಏನಾದ್ರು ಹುಡ್ಕೋಕ್ಕಾಗುತ್ತಾ ನೋಡಿ. ಶೂರ್ ಸರ್. ಪ್ರಜ್ವಲ್, ಮೊದಲು ಸಾರ್ಥಕ್ ಹೇಳಿರೋ ಕೆಲಸ ಮಾಡಿ. ಇದು ಕ್ರ್ಯಾಕ್ ಆದರೆ ಸಾಕು, ಅರ್ಧ ಕೇಸ್ ನಾವು ಗೆದ್ದ ಹಾಗೆ. ಹಾಗಾದ್ರೆ ಇನ್ನರ್ಧ? ನಮ್ಮ ಪ್ರಯತ್ನ ಬಚಾರಿ. ನಾವು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಗೆಲ್ತೀವಿ. ಹೇಗಾದರೂ ಸರಿ, ನಾವು ಈ ಕೇಸ್ನ ಗೆಲ್ಲೇಬೇಕು. ಇಲ್ಲಾಂದ್ರೆ ಅಪ್ಪ. ಬಚಾರಿ ಏನೂ ಆಗಲ್ಲ, ತಲೆ ಕೆಡ್ಸ್ಕೊಂಡು. ನಾವೆಲ್ಲ ಇಲ್ವಾ? ಈ ಕೇಸ್ ಗೆಲ್ತೀವಿ. ನೀವ್ಯಾರೂ ಊಟ ಮಾಡಿಲ್ಲ ಅಲ್ವಾ? ಇದನ್ನಾದ್ರೂ ತಿನ್ನಿ.
ಆದ್ಯ ಅದು ಚಪಾತಿ ಅದ ನನಗಲ್ಲ ಪ್ರಜ್ವಲ್ಗೆ ತುಂಬ ಹೊಟ್ಟೆ ಹಸಿತಿದ್ದಂತೆ. ಅದಿತಿ ಅಕ್ಕ, ಏನಾಯ್ತು? ಯಾಕೆ ನಿದ್ದೆ ಬರ್ತಾ ಇಲ್ವಾ? ಚೆಲ್ಲ ನಿಂಗೆ ಗೊತ್ತಲ್ಲ ಅಂಜು, ಮತ್ತ್ಯಾಕೆ ಕೇಳ್ತಿದ್ಯಾ? ಅಲ್ಲ ಕಣೆ, ಹಾಗಂತ ನಿದ್ದೆ ಮಾಡ್ತಾ ಇದ್ರೆ ಎಲ್ಲ ಸರಿ ಹೋಗುತ್ತಾ? ನಾಳೆ ಬೆಳಗ್ಗೆ ಇದ್ರೆ ಅಪ್ಪನ ಕೋಟಿ ಕಟ್ಕೊಂಡು ಹೋಗಿ ಕಟ್ಕಟ್ಟೆ ನಿಲ್ಲಿಸ್ತಾರೆ ಕಣೆ. ಮಾಡ್ದೇ ಇರೋ ತಪ್ಪಿಗೆ ತಪ್ಪು ಮಾಡಿದೆ ಅನ್ನೋ ಸುಳ್ಳಿನ ಹಣೆ ಪಟ್ಟಿನ ಕಟ್ತಾರೆ. ಪಾಪ ಕಣೆ, ಅಪ್ಪನ ನೆನೆಸ್ಕೊಂಡ್ರೆ ನನಗೆ ಆತಂಕ ಶುರು ಆಗ್ತಾ ಇದೆ. ನೋಡು, ನೀನು ಅನ್ಕೊಂಡಿರೋ ಥರ ಏನೂ ಆಗಲ್ಲ. ಯಾಕಂದ್ರೆ ಈ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರೋದು ವೇದಾಂತ್ ಭಾವ. ಅವರು ಅಪ್ಪನ ಪರ ವಾದ ಮಾಡ್ತಾರೆ, ಅಪ್ಪನ ಸೇಫ್ ಆಗಿ ಮನೆಗೆ ಕರ್ಕೊಂಡ್ಬರ್ತಾರೆ. ಆರಾಮಾಗಿರೇ. ಆದರೂ ನೀನು ಹೇಳೋ ಥರ ಅನ್ಕೊಳಕ್ಕಾಗಲ್ಲ ಅಂಜು. ಅಲ್ಲಿ ಏನಾಗುತ್ತೆ ಅಂತ ಯಾರಿಗೆ ಗೊತ್ತು? ಅಲ್ಲಿ ಪರಿಸ್ಥಿತಿ ಹೇಗಿರುತ್ತೋ ಅಂತ ಭಯ ಆಗ್ತಿದೆ. ಕರಿಯರ ನಮ್ಮದೇ ಆದರೂ ಟೈಮ್ ನಮ್ದಲ್ವಲ್ಲ. ಅಂದರೆ ನೀನು ವೇದಾಂತ್ ಭಾವನ ಮೇಲೆ ಡೌಟ್ ಪಡ್ತಾ ಇದೆಯಾ? ಚೇಚೆ, ಆ ಥರ ಹೇಳಿದ್ರೆ ತಪ್ಪಾಗುತ್ತೆ ಕಣೆ. ವೇದಾಂತ್ ಭಾವನ ಮೇಲೆ ಯಾವತ್ತೂ ಡೌಟ್ ಪಡಲ್ಲ. ಭಯ ಆಗ್ತಿರೋದು ಅಪ್ಪನ ಮೇಲೆ. ಅಪ್ಪ ಮರ್ಯಾದೆಗೆ ಅಂಜಿ ಬದುಕ್ದವ್ರು. ಜೋರಾಗಿ ಮಾತಾಡಿದ್ರು ಜನ ಏನು ಅಂದ್ಕೊಳ್ತಾರೋ ಅಂತ ಸಂಕೋಚ ಪಡ್ಕೊಳ್ಳೋರು ಅವರು. ಅಂಥವ್ರನ್ನ ಸ್ಮಗ್ಲಿಂಗ್ ಮಾಡ್ತೀಯಾ, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡ್ತೀಯಾ ಅಂತ ಕೋರ್ಟಲ್ಲಿ ಕರ್ಕೊಂಡು ಹೋಗಿ ಇಲ್ದಿದ್ದ ಅವಮಾನ ಮಾಡಿದ್ರೆ ಅವ್ರಿಗೆ ಹೇಗಾಗಲ್ಲ ಹೇಳು? ಅವ್ರ ಮನಸ್ಸಿಗೆ ಯಾವ ರೀತಿ ಪರಿಣಾಮ ಬೀರಿರಲ್ಲ ಹೇಳು? ಅವ್ರಿಗಿದ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ ಕಣೆ ಅಂಜು. ನಾಳೆ ಏನು ನಡೆಯುತ್ತೋ ಏನಾಗುತ್ತೋ ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಇಡೀ ರಾತ್ರಿ ನಿದ್ದೆ ಮಾಡಿರಲ್ಲ ಅವರು. ಪ್ರಜ್ವಲ್, 12 ಗಂಟೆ ಆಯಿತು. ನಾಳೆ ನೀವು ಬೇಗ ಬರಬೇಕು. ಹೊರಟ್ಬಿಡಿ. ಓಕೆ ಸರ್. ಪ್ರಜ್ವಲ್, ಎಲ್ಲ ನೆನಪಿದೆ ತಾನೆ? ನಾನು ಹೇಳಿದ್ದು ಯಾವುದೂ ಮಿಸ್ ಆಗ್ಕೊಡ್ತು. ಶೂರ್ ಸರ್. ಗುಡ್ ನೈಟ್. ಹಾಂ ಆದ್ಯ, ನಾವು ಹೊರಡೋಣ. ಮಲ್ಕೊಳ್ಳಿ. ಗುಡ್ ನೈಟ್ ವೇದಾಂತ್. ಗುಡ್ ನೈಟ್. ಗುಡ್ ನೈಟ್ ವಿಕ್ಕಿ. ಜಾಸ್ತಿ ಇದ್ದಾಗ ಇರ್ಬೇಡ. ಹಾಂ ಹೇ ವಿಕ್ರಾಂತ್, ಆರತಿ ಒಬ್ಬರೇ ಮಲಗಿರ್ತಾರೆ. ನೀನು ಹೊರಡು. ಸರಿ ಆಗ್ತಾರೆ. ಗುಡ್ ನೈಟ್. ಗುಡ್ ನೈಟ್. ಗುಡ್. ವೇದ, ಒಂದು ನಿಮಿಷ ಬಂದೇ ಇರು. ನಡೆ
ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ನಿನ್ನ ಧೈರ್ಯವೇನೆ ನಿಂಗೆ ದಾರಿ ದೀಪ ನೀ ಬಿದ್ದರೂನು ಪಡಬೇಡ ಕೋಪ ವನವಾಸ ಕಂಡ ಪಾಂಡವರ ಗೆಲುವು ಕೃಷ್ಣ ನಾಮ ವಾನರ ಸೈನ್ಯವ ಕಟ್ಟುತ್ತಲೇ ಗೆದ್ದನು ಶ್ರೀರಾಮ ಹೇ ಕಡು ಕಷ್ಟವೇ ಬಂದರೂ ಬಿಡಬೇಡ ನೀ ನಿನ್ನ ಗುರಿಯನು ಮರುಭೂಮಿಯಲ್ಲಿಯೂ ಸಿಹಿ ನೀರಿದೆ ಪದೇ ಪದೇ ನೀ ಬಿದ್ದರು ಮರು ಯತ್ನವ ನೀ ಬಿಡದಿರು ಸಾಗರಕ್ಕೂ ಸೇತುವೆ ಕಟ್ಟಾಗಿದೆ ಇತಿಹಾಸವು ಬರೆಯುವ ಕಿಚ್ಚಿರಲಿ ನೋವನ್ನು ತಡೆಯುವ ಹುಚ್ಚಿರಲಿ ಭೂಮಿಯ ತಾಳ್ಮೆಯು ನಿನಗಿರಲಿ ಮುನ್ನುಗ್ಗೋ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ವೇದಾಂತ್ ನಿಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮ ಅಪ್ಪನ ಕಾಪಾಡೋಕ್ಕೋಸ್ಕರ ನೀನು ರಾತ್ರಿ ಇಡೀ ಕಷ್ಟಪಡೋ ಥರ ಆಗೋಯ್ತು. ನೀನು ಈ ಥರ ನಿದ್ದೆಗೆಟ್ಟು ಕೆಲಸ ಮಾಡ್ತಿರೋದನ್ನ ನೋಡೋಕ್ಕೆ ನಂಗೆ ತುಂಬ ಕಷ್ಟ ಆಗ್ತದೆ ವೇದಾಂತ್. ಬಜಾರಿ, ನಮ್ಮ ಫ್ಯಾಮಿಲಿ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಿದ್ದಾರೆ. ಪ್ಲ್ಯಾನಿಂಗ್ ತುಂಬ ಡೀಪಾಗೇ ಇದೆ. ಅಪ್ಪನ ಬಿಡಿಸ್ಕೊಂಡು ಬರಬೇಕಾದ್ರೆ ನಾವು ಅವ್ರಿಗಿನ ಅಡ್ವಾನ್ಸ್ ಪ್ಲ್ಯಾನಿಂಗ್ ಮಾಡಬೇಕು. ಹಾಗಂತ ನೀನು ನಿದ್ದೆಗೆಟ್ಟು ಕೆಲಸ ಮಾಡಿದ್ರೆ ಆರೋಗ್ಯ ಹಾಳಾಗಲ್ವಾ? ಬಜಾರಿ, ನಿದ್ದೆ ಯಾವಾಗ ಬೇಕಾದರೂ ಮಾಡ್ಬೋದು. ಈಗ ನಿದ್ದೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಅಪ್ಪನ ಆಚೆಗಡೆ ಕರ್ಕೊಂಡು ಬರೋದು ಇಂಪಾರ್ಟೆಂಟ್. ಅಪ್ಪನ ನಿರಪರಾಧಿಯಿಂದ ಪ್ರೂವ್ ಮಾಡೋದು ಇಂಪಾರ್ಟೆಂಟ್. ಫ್ಯಾಮಿಲಿ ಮೇಲೆ ಇಷ್ಟೊಂದೆಲ್ಲ ಕನ್ಸರ್ನ್ ಇಟ್ಕೊಂಡಿದ್ಯಾ. ಥ್ಯಾಂಕ್ಸ್ ವೇದಾಂತ್. ಬಜಾರಿ, ನಿನ್ನ ಮಾತಿನ ಅರ್ಥ ಏನು? ನನ್ನ ಫ್ಯಾಮಿಲಿ ಬೇರೆ ನಿನ್ನ ಫ್ಯಾಮಿಲಿ ಬೇರೆ ಅಂತ ಪ್ಯಾಶುವಲಾಗಿ ಮಾತಾಡ್ತಿದ್ಯಲ್ಲ. ನೋಡಿ ಬಜಾರಿ, ಮಂಜು ಅಪ್ಪನ ನಾನು ಯಾವತ್ತೂ ಮಾವ ಅನ್ನೋ ದೃಷ್ಟಿಯಲ್ಲಿ ನೋಡೇ ಇಲ್ಲ. ಅವರು ನನ್ನ ತಂದೆ ಅಂತಲೇ ಟ್ರೀಟ್ ಮಾಡಿದ್ದೀನಿ. ನೀನು ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ ನನಗೆ ಹರ್ಟ್ ಆಗುತ್ತೆ. ಸಾರಿ ವೇದಾಂತ್, ಇನ್ಮೇಲೆ ಹಾಗೆ ಮಾತಾಡಲ್ಲ. ಹೌದು, ನಾಳೆ ಹಿಯರಿಂಗಲ್ಲಿ ಅಪ್ಪಂಗೆ ಬೇಲ್ ಸಿಗುತ್ತಾ? ಅವ್ರನ್ನ ನಿರಪರಾಧಿ ಅಂತ ರಿಲೀಸ್ ಮಾಡ್ತಾರಾ? ಈಗಲೇ ಏನು ಹೇಳೋದಕ್ಕಾಗೋದಿಲ್ಲ ಬಜಾರಿ. ಬಟ್ ನಾವು ಹೋಪ್ ಕಳ್ಕೊಬಾರ್ದು. ನಾನು ಅನ್ಕೋತೀನಿ, ನೀನು ಹೀಗೆ ಬೇಜಾರಾಗಿದ್ರೆ ನಂಗೆ ನೋಡೋದಕ್ಕಾಗಲ್ಲ. ನೀನು ನಗೋನೇ ನನಗೆ ಅವಾಗ ಮೋಟಿವೇಟ್ ಮಾಡ್ತೀನಿ. ನೀನೊಬ್ಳು ನನ್ನ ಜೊತೆಗಿದ್ರೆ ಸಾಕು ಬಜಾರಿ. ನಾನು ಏನು ಬೇಕಾದರೂ ಮಾಡ್ತೀನಿ, ಯಾವುದನ್ನು ಬೇಕಾದರೂ ಗೆಲ್ತೀನಿ. ಸ್ಮೈಲ್ ಮಾಡು. ಅಗ್ರಜ, ನೀವಿಬ್ರು ಗಂಡ ಹೆಂಡತಿ ಅಂತ ಎಲ್ರಿಗೂ ಗೊತ್ತು. ಬಹಿರಂಗವಾಗಿ ಅದೆಲ್ಲ ತಪ್ಪು. ಏಯ್, ನೀವಿನ್ನೂ ಯಾರು ಮಲ್ಕೊಂಡಿಲ್ವಾ? ಅಮ್ಮ ನೀವೂ ಏನಿಲ್ಲಪ್ಪ. ಅಮೂಲ್ಯ ತುಂಬ ಬೇಜಾರು ಮಾಡ್ಕೊಂಡಿದ್ಲು, ಹಾಗಾಗಿ ಕನ್ಸೋಲ್ ಮಾಡ್ತಿದ್ದೆ ಅಷ್ಟೇ ಅಲ್ವಾ? ಹೌದಾ? ಆಮೇಲೆ ಆದ್ಯ ಅಮ್ಮು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ. ಅದಕ್ಕೆ ವೇದಾಂತ ಒಂದು ಕಿಸ್ ಕೊಟ್ಟು ಧೈರ್ಯ ಹೇಳ್ತಿರ್ತಾರೆ. ನಿನ್ಗೆ ಅದ ಅರ್ಥ ಆಗಲ್ಲ, ಸುಮ್ಮಿರು. ನೀವು ಧೈರ್ಯ ಹೇಳಿ ವೇದಾಂತ್. ತನ್ನ ತನ್ನರೆ ತನ್ನ ನಾರೆ ತನ್ನ ತನ್ನರೆ ನಾ ಆಹಾ ತನ್ನ ತನ್ನರ ನನ್ನ ನಾರೆ ತನ್ನ ನನ್ನ ನಾ. ಈಗಿನ ಕಾಲದಲ್ಲಿ ಇಂಥ ಮಕ್ಕಳಿದ್ದಾರೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ.
ಇವ್ರಿಗೆಲ್ಲ ನಾನು ಜನ್ಮ ಕೊಟ್ಟಿದ್ದೀನಿ ಅಂದರೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಇವರೆಲ್ಲ ಕಷ್ಟ ಕಾಲದಲ್ಲೂ ಒಬ್ರಿಗೊಬ್ರು ನೆರವಾಗ್ತಿದ್ದಾರೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಇದನ್ನೇನಾದರೂ ನಮ್ಮ ಯಜಮಾನರು ನೋಡಿದ್ದಿದ್ರೆ ತುಂಬ ಖುಷಿ ಪಡೋರು. ಆದರೆ ಏನು ಮಾಡೋದು, ಆ ಭಾಗ್ಯ ಅವ್ರಿಗಿಲ್ಲ. ಏನೇ ಆಗಲಿ, ನಾಳೆ ಮಂಜು ಅವರು ಬಿಡುಗಡೆಯಾಗಿ ಮನೆಗೆ ಬಂದರೆ ಅಷ್ಟೇ ಸಾಕು.